ನಾವಿರುವ ಜಾಗ. ಇಲ್ಲಿಂದ ಸೀದಾ ಬಂದು ಬಲಕ್ಕೆ ಬಂದ್ರೆ ಅಲ್ಲಿ ಸ್ನಾನ ಮಾಡುವ ಜಾಗ ಉಂಟು. ಸ್ನಾನ ಮನೆಗೋಗಿ ಮಾಡುವ ಮಾರೆ ಸಾವು. ಸುಮ್ಮನೆ ಹೇಳು. ಇಲ್ಲಿ ನೋಡಿ, ಇಲ್ಲಿಂದ ಸೀದಾ ಎಡಕ್ಕೆ ಬಂದ್ರೆ ಅಲ್ಲಿ ಕಕ್ಕುಸ್ ಉಂಟು. ಹೋಗಕ್ಕೂ ಸರಿ ಹೋಗುತ್ತಾ, ಇನ್ನೆಷ್ಟೊತ್ತಾಗ್ತದ? ನಿನ್ನ ಸಾವು ನೀ ಮುಂದೆ ಸರ್. ಅಲ್ಲಿ ಬದಿಯಲ್ಲಿ ಒಂದು ಓಣಿ ಉಂಟು. ಆ ಓಣಿಯಲ್ಲಿ ಸೀದಾ ಬಂದ್ರೆ ಒಂದು 10-15 ಫೀಟ್ನ ದೊಡ್ಡ ಗೋಡೆ ಉಂಟು. ನಾವೀಗ ಒಬ್ಬೊಬ್ರು ಒಂದು 5-6 ಫೀಟ್ ಉದ್ದ ಇದ್ದೇವೆ. ನಾನು 5.5. ನಾವು ಒಬ್ಬರ ಮೇಲೆ ಒಬ್ಬರು ನಿಂತು ಆಚೆಗೆ ಬಡಾಲ್ ಹಾರಿದ್ರೆ ಕ್ಲೀನ್ ತಪ್ಪಿಸ್ಕೊಳ್ಬಹುದು. ಹೇಗೆ? ಶಾಬಾಸ್. ಲಾಸ್ಟ್ ಯಾರು ನೀನ್ ನಿಲ್ತೀಯ? ನಾನು 6 ಫೀಟ್ ಉದ್ದ ಇದ್ದೇನಲ್ಲ. ನೀ ಹೇಗೆ ಆರ್ತಿ? ನೀವು ಆ ಕಡೆ ಹರಿದ ಮೇಲೆ ಹೊರಗಿಂದ ಬಂದು ಗೇಟ್ ತೆಗಿಲಿಕ್ಕೆ ಆಗುದಿಲ್ವನ? ಹೊರಗಡೆ ಕಾವಲಿ ನೀನು ಅಪ್ಪ ಛೇ, ನಾನು ಹೇಳಿದ್ದು ಅರ್ಥ ಆಗ್ಲಿಲ್ಲ ಅಂತ ನಿಮ್ಗೆ. ಇನ್ನು ಸಾವು. ಹೇಳ್ತೇನೆ, ಇದು ನಾವಿರುವ ಜಾಗ. ನಾವು ತಪ್ಪಿಸುದೆಲ್ಲ ಬೇಡ ಮಾರ. ನಾವು ನ್ಯಾಯದಲ್ಲಿರುವ ಎಂತ ಸಹ ಆಗುದಿಲ್ಲ. ಎಲ್ಲ ಊಟಕ್ಕೆ ಹೋಗ್ರ. ಜೈಲಲ್ಲಿ ಇದೆ ಒಂದು ಖುಷಿ ಆಗೋದು, ಹೊತ್ತಿಗೆ ಒಂದು ಊಟ ಆಗ್ತದೆ. ಏನಾಯ್ತು? ಚಿತ್ರ ಬಿಡಿಸುದು ಯಾವನ ಹತ್ರ ನಾಟಕ ಮಾಡೋದು? ಇವತ್ತು ಊಟ ಇಲ್ಲ. ಇದೊಂದು ಎಂತ ಅಗ್ನಿ ಪರೀಕ್ಷೆ ನಡೆಯುದು.